ಎಕ್ಸಾಮ್ ಬರೆಯೋಕೆ ಹೋದ ಮಕ್ಕಳು ಗಲಾಟೆ ಮಾಡಿಕೊಂಡಿದ್ದಾರೆ. ರಕ್ತ ಬರೋ ಹಾಗೆ ಹೊಡೆದಾಡ್ಕೊಂಡಿದ್ದಾರೆ. ವಿಷಯ ಗೊತ್ತಾಗಿ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು 5 ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ದುರಂತ ಏನಪ್ಪಾ ಅಂದ್ರೆ ಇಲ್ಲಿ ಗಲಾಟೆ ಮಾಡಿದ್ದು ಯಾರೋ, ಆದರೆ ಬಲಿಪಶು ಆಗಿದ್ದು ಮತ್ಯಾರೋ. ಹೀಗಾಗಿ SSLC ಪರೀಕ್ಷೆ ಬರೆದು ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಮಕ್ಕಳ ಭವಿಷ್ಯಕ್ಕೆ ಪೊಲೀಸರು ಕೊಳ್ಳಿ ಇಟ್ರ ಎನ್ನುವ ಅನುಮಾನ ಕಾಡ್ತಿದೆ. ಮಕ್ಕಳು SSLC ಎಕ್ಸಾಮ್ ಬರೆಯೋಕೆ ಅಂತ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ರು. ಆದ್ರೆ ಸಂಜೆ ಸಮಯ ಆದ್ರೂ ಮನೆಗೆ ಬಂದಿಲ್ಲ. ಮಕ್ಕಳು ಇನ್ನೂ ಬಂದಿಲ್ಲ ಅಂತ ಎದುರು ನೋಡ್ತಿದ್ದ ಪೋಷಕರಿಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರುತ್ತೆ. ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ತಗೊಂಡು ಸ್ಟೇಷನ್ಗೆ ಬನ್ನಿ, ನಿಮ್ಮ ಮಕ್ಕಳು ಇಲ್ಲೇ ಇದ್ದಾರೆ ಅಂತ ಹೇಳಿ ಪೊಲೀಸರು ಫೋನ್ ಕಟ್ ಮಾಡಿದ್ರು. ಪೊಲೀಸರ ಈ ಮಾತು ಕೇಳಿ ಗಾಬರಿಗೊಂಡ ಪೋಷಕರು ಏನಾಯ್ತೋ ಏನೋ ಕಥೇನೋ ಅಂತ ಸ್ಟೇಷನ್ ಹತ್ರ ಓಡೋಡಿ ಬಂದಿದ್ದಾರೆ. SLC ಎಕ್ಸಾಮ್ ಬರೀಕ್ಕೆ ಹೋಗಿದ್ದ. ಎಕ್ಸಾಮ್ ಹೋಗಿ ಬರ್ತಿ ಜಾಗದಲ್ಲಿ ನನಗೆ ಸಂಜೆ 5:15 ಫೋನ್ 5:11 ಫೋನ್ ಬಂತು ಪೊಲೀಸ್ ಸ್ಟೇಷನಿಂದ. ನಾವು JP ಫೋನ್ ಮಾಡ್ತಾ ಇದ್ದೀವಿ, ನಿನ್ನ ಮಗ ಅಲ್ಲಿದೆ. ನಾನು ಭಯ ಬಿದ್ದೆ. ಯಾಕೆ ಏನು ಸರ್ ಆಯಿತು ಅಂತ ಕೇಳಿದ್ದೆ. ಮಗ ನನ್ನ ಆಕ್ಸಿಡೆಂಟ್, ನಾನು ಹಂಗೆ ಅಂದ್ಕೊಂಡೆ ಆಕ್ಸಿಡೆಂಟ್ ಆಯಿತು, ಇಲ್ಲ ಕಾಪಿ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ, ಅದಕ್ಕೆ ಮಗನಿಗೆ ಫೋನ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡು ಕೇಳಿದೆ. ಅದಕ್ಕೆ ಅವ್ರಂದ್ರು ಇಲ್ಲ, ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಬನ್ನಿ, ಬನ್ನಿ ಅಷ್ಟೇ ಇಟ್ಬಿಟ್ರು. ಪೊಲೀಸ್ ಸ್ಟೇಷನ್ ಹತ್ರ ಬಂದ ಪೋಷಕರಿಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಪೊಲೀಸರನ್ನ ಕೇಳಿದ್ರೆ ಯಾರು ಕರೆಕ್ಟ್ ಆಗಿ ಹೇಳ್ತಿಲ್ಲ. ಕೂತ್ಕೊಳ್ಳಿ, ಸಣ್ಣ ಗಲಾಟೆ ಮಾಡ್ಕೊಂಡಿದ್ದಾರೆ, ಬಿಟ್ ಕಳಿಸ್ತೀವಿ ಅಂತೇಳಿ ಕಾಯಿಸಿದ್ದಾರೆ. ಸರಿ, ಬಿಟ್ ಕಳಿಸ್ತೀನಿ ಅಂತಿದ್ದಾರೆ ಅಲ್ವಾ ಅಂತ ಆ ಪೋಷಕರು ಕಾದಿದ್ದಾರೆ. ಆಲ್ಮೋಸ್ಟ್ 10:15ವರೆಗೂ ವೇಟ್ ಮಾಡಿಸಿದ್ದಾರೆ. ಮಕ್ಕಳನ್ನ ಇವಾಗ ಬಿಡ್ತಾರೆ ಅವಾಗ ಬಿಡ್ತಾರೆ ಅಂತ ಕಾಯ್ತಾ ಕೂತಿದ್ರಂತೆ. ಆದ್ರೆ ಮಕ್ಕಳನ್ನ ಬಿಡ್ತೀವಿ ಎಂದಿದ್ದ ಪೊಲೀಸರು ರಾತ್ರೋರಾತ್ರಿ ಮಕ್ಕಳ ಮೇಲೆ FIR ದಾಖಲಿಸಿ ರಿಮೈಂಡ್ ರೂಮ್ಗೆ ಕಳಿಸಿದ್ರಂತೆ. ನಾವೇನು ಬಿಟ್ಬಿಡ್ತಾರಂತೇಳಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿವಿ. ಆಮೇಲೆ ಇವ್ರು ಏನು ಜಗಳ, ಯಾರಿಗೆ ಹತ್ರ ಜಗಳ ಇತ್ತು ಅಂತ ಏನು ಒಂದು ಮಾತು ಹೇಳಿಲ್ಲ. ನಮ್ಮ ಹತ್ರ FIR ಆಗ್ತೀನೋ ಅಂತ ಹೇಳಿಲ್ಲ. ಕೊನೆಗೆ ನೋಡಿದ್ರೆ 10:11 ಗಂಟೆ ಒಳಗಡೆ ಏನು ಮಾಡಿದ್ರು, ನಾವು ಜಡ್ಜ್ ಹತ್ರ ಮಾತಾಡ್ಸ್ತೀನಿ ಅಂದರೆ ಜಡ್ಜ್ ಹತ್ರ ಮಾತಾಡ್ಸಿದ್ರು. ನಾವೆಲ್ಲ ಹೇಳಿದ್ವಿ, ಈ ಥರ ಇವ್ರೇನು ಜಗಳಕ್ಕೆ ಹೋಗಲ್ಲ ಅಂಥವ್ರಲ್ಲ ಅಂತ ಹೇಳಿದ್ವಿ. ಆಮೇಲೆ ನೋಡಿದ್ರೆ ಆ ಹುಡುಗರೆಲ್ಲ ಹಂಗೆ ಹೊಡೆದಿದ್ದಾರೆ ಅಂತೇಳಿ ಹೇಳಿದ್ರು. ಆಮೇಲೆ ಗೊತ್ತಾಗಿದ್ದು ನಮಗೆ. FIR ಎಲ್ಲ ಹಾಕಿ ಸೈನೆಲ್ಲ ಆದಮೇಲೆ ಇವರು ಆಮೇಲೆ ಹೇಳ್ತಾಯಿದ್ರು, ಈ ಥರ ಹೊಡೆದಿದ್ದಾರೆ, ನಿಮ್ಮ ಮಕ್ಕಳ ಮೇಲೆ ಈ ಥರ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ. ರಾತ್ರಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋವರೆಗೂ ಈ ಪೋಷಕರಿಗೆ ಏನಾಗಿದೆ ಅಂತಾನೆ ಗೊತ್ತಾಗಿಲ್ಲ. ಏನೋ ಗಲಾಟೆ ಆಗಿದೆ, ಮಾತಾಡ್ ಕಳಿಸ್ತಾರೆ ಅನ್ಕೊಂಡಿದ್ರಂತೆ. ಆದ್ರೆ ಪೋಷಕರಿಂದ ಆಧಾರ್ ಕಾರ್ಡ್ ತೆಗೆದುಕೊಂಡ ಪೊಲೀಸರು ಗಲಾಟೆ ಬಗ್ಗೆ ಪೂರ್ತಿ ಮಾಹಿತಿ ಕೊಡದೆ, FIR ದಾಖಲಿಸಿರುವ ಬಗ್ಗೆಯೂ ಹೇಳದೆ ಸಹಿನೂ ಹಾಕಿಸ್ಕೊಂಡು ಕೇಸ್ ದಾಖಲಿಸಿದ್ರು ಅಂತ ಪೋಷಕರು ಆರೋಪಿಸಿದ್ದಾರೆ. ನನಗೆ ಸ್ವಲ್ಪ ಭಯ ಆಯಿತು. ನಾನು 10th ಮುಗಿದು ಓದಿದ್ದೀನಿ, ಆದರೆ ಆ ಟೈಮ್ ನಂಗೆ ಓದೋಕ್ಕೆ ನನಗೆ ಆಗಿಲ್ಲ. ನಾನು ವೈಟ್ ಪೇಪರಲ್ಲಿ ನಾನು ಸೈನ್ ಮಾಡಿಬಿಟ್ಟೆ. ಏನೋ ಬರೆದಿದ್ರು, ನಾನು ಸೈನ್ ಮಾಡಿಬಿಟ್ಟೆ. ಆಮೇಲೆ ಅವ್ರು ನಿನ್ನ ಮಗನ ಹೆಸರೇನು, ಹಸ್ಬೆಂಡಿನ ಕೆಲಸ ಮಾಡ್ತಾರೆ, ಎಷ್ಟು ಮಕ್ಕಳು ನಿನಗೆ, ಏನೆಲ್ಲ ಕೇಳಿದ್ರು. ನಾನು ಸರಿ ಬಿಡ್ತಾರೇನೋ, ನಮ್ಮ ಮಕ್ಕಳು ನಂಗೆ ನಂಬಿಕೆ ಇದೆ ನನ್ನ ಮಗನ ಮೇಲೆ ನನಗೆ. ನಾನು ಹೇಳಿದೆ ಸರಿ, ನಾನು ಹಾಕ್ಬಿಟ್ಟೆ. ಅವ್ರು ಲಾಸ್ಟ್ ನಮ್ಗೆ ಹೇಳಿಲ್ಲ, FIR ನಮ್ಗೆ ಹೇಳಿಲ್ಲ ಲಾಸ್ಟ್ವರೆಗೆ ಅವ್ರು ನಮಗೆ. ಆಮೇಲೆ ಗೊತ್ತಾಯಿತು. ನಮ್ಮ ಸಂಜೆ ನಮ್ಗೆ ಹೇಳೇ ಇಲ್ಲ. ಆಮೇಲೆ ಮಗನ ಕರ್ಕೊಂಡು ವ್ಯಾನಲ್ಲಿ ಎಲ್ಲ ಮಕ್ಳು ಹೋಗ್ತಾರೆ, ನಾವು ಬರ್ತೀವಿ ಅಂತಕ್ಕೆ, ಇಲ್ಲೆಲ್ಲ ಬರ್ತೀವಿ, ಒಂದು 10 ನಿಮಿಷ ಬರ್ತೀವಿ ಇರಮ್ಮ ಅಂದರು ಅಷ್ಟೇ. ಆಮೇಲೆ ಲಾಸ್ಟ್ 11 ಗಂಟೆ ಕರೆಕ್ಟ್ 10 ನಿಮಿಷ ಮುಂದೆ ಹಿಂದೆ ಆ ಮಕ್ಕಳು ಕರ್ಕೊಂಡೋಗ್ಬಿಟ್ಟು ಈ ಥರ ಹೋಮಲ್ಲಿ ಹಾಕ್ತೀವಿ ಅಂತಂದರು. ನಾವು ಅಳ್ತೀವಿ, ಏನಿಲ್ಲ, ಏನಿದ್ರೆ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮಗೆ. ಮತ್ತೆ ಅದೇ ಮಧ್ಯಾಹ್ನ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದ ಪೊಲೀಸರು ಸಂಜೆ ಆ ಮಕ್ಕಳನ್ನ ಪೋಷಕರ ಠಾಣೆಗೆ ಕರೆಸಿದ್ದಾರೆ. ಎಲ್ಲರಿಂದಲೂ ಆಧಾರ್ ಕಾರ್ಡ್, ಮನೆ ವಿಳಾಸ ಪಡೆದ ಸಹಿ ಹಾಕಿಸ್ಕೊಂಡಿದ್ದಾರೆ. ಪೋಷಕರಿಂದ ಸಹಿ ಹಾಕಿಸ್ಕೊಂಡ ಪೊಲೀಸರು ಆ ಮಕ್ಕಳನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಬಾಲ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾರಂತೆ. FIR ಎಲ್ಲ ಹಾಕಿ ಸೈನೆಲ್ಲ ಆದಮೇಲೆ ಇವರು ಆಮೇಲೆ ಹೇಳ್ತಾಯಿದ್ರು, ಈ ಥರ ಹೊಡೆದಿದ್ದಾರೆ, ನಿಮ್ಮ ಮಕ್ಕಳ ಮೇಲೆ ಈ ಥರ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಇವರು FIR ಹಾಕ್ತೀನಿ ಅಂತ ಹೇಳಲೇ ಇಲ್ಲ, ನಾವು ಸೈನ್ ಮಾಡುವಾಗಲ್ಲ. SSLC ಎಕ್ಸಾಮ್ ದಿನ ವಿದ್ಯಾರ್ಥಿಗಳ ನಡುವೆ ಗಲಾಟೆ. ಮಾಡದ ತಪ್ಪಿಗೆ ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡಿದ್ರ ಪೊಲೀಸರು. ಕಳೆದ ವಾರದಿಂದ SSLC ಎಕ್ಸಾಮ್ ಆಗಿದೆ. SSLC ಎಕ್ಸಾಮ್ ಅಂದ ಮೇಲೆ ಒಂದು ಸ್ಕೂಲ್ನ ವಿದ್ಯಾರ್ಥಿಗಳು ಮತ್ತೊಂದು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೆಯುವುದು ಸಹಜ. ಹೀಗೆ ಸಾರಕ್ಕಿ ಸ್ಕೂಲ್ನಲ್ಲಿ ಎಕ್ಸಾಮ್ ನಡೆಯುವಾಗ ಸಾರಕ್ಕಿ ಮತ್ತು ರಾಗಿಗುಡ್ಡ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ.
ಎಕ್ಸಾಮ್ ಹಾಲ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರಂತೆ. ಬ್ಯಾಗ್ ಇಡೋ ವಿಷಯಕ್ಕೆ ಕಿತ್ತಾಡ್ಕೊಂಡ್ರು ಎನ್ನಲಾಗಿದೆ. ಈ ಗಲಾಟೆಯಲ್ಲಿ ಸಾರಕ್ಕಿ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು ತಲೆಗೆ ಪೆಟ್ಟು ಬಿದ್ದ ಹಿನ್ನೆಲೆ ಕೆಲವು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಂತೆ. ಈ ನಡುವೆ ಮಕ್ಕಳ ಗಲಾಟೆಯಿಂದ ಭಯಭೀತರಾದ ಶಾಲೆ ಸಿಬ್ಬಂದಿಗಳು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ವಿಷಯ ತಿಳಿದು ಶಾಲೆಯ ಬಳಿ ಬಂದ ಪೊಲೀಸರು ರಾಗಿಗುಡ್ಡ ಶಾಲೆಯ ಯೂನಿಫಾರ್ಮ್ ಧರಿಸಿದ್ದ 5 ಜನ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಬಲಿಪಶುವಾದ್ರ ಈ 5 ಮಕ್ಕಳು. ಜೆಪಿ ನಗರ ಪೊಲೀಸರ ನಡೆಗೆ ಪೋಷಕರು ಆಕ್ರೋಶ. ಈ ಕೇಸ್ನಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ ವಿದ್ಯಾರ್ಥಿಗಳು ಗಲಾಟೆಯಲ್ಲಿ ಭಾಗಿನೇ ಆಗಿಲ್ವಂತೆ. ಯಾರೋ ಮಾಡಿದ ಗಲಾಟೆಗೆ ಮತ್ತಿನ್ಯಾರನ್ನೋ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಪೋಷಕರ ವಾದ. ಹೌದು, ಎಕ್ಸಾಮ್ ಹಾಲ್ನಲ್ಲಿ ಗಲಾಟೆಯಾದ ಬಳಿಕ ಗಾಯಗೊಂಡ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರೆ ಗಲಾಟೆ ಮಾಡಿದ ಹುಡುಗರು ಎಕ್ಸಾಮ್ ಮುಗಿದ ಕೂಡಲೇ ಅಲ್ಲಿಂದ ಹೋಗಿದ್ದಾರೆ. ಆಮೇಲೆ ಶಾಲೆ ಬಳಿ ಬಂದ ಪೊಲೀಸರು ರಾಗಿಗುಡ್ಡ ಶಾಲೆಯ ಯೂನಿಫಾರ್ಮ್ ಧರಿಸಿದ್ದ ವಿದ್ಯಾರ್ಥಿಗಳನ್ನ ನೀವೇ ಗಲಾಟೆ ಮಾಡಿರೋದು ಎಂಬ ಅನುಮಾನದ ಮೇಲೆ ವಶಕ್ಕೆ ಪಡೆದಿದ್ದಾರಂತೆ. ಕಾರಣ ಬಂದ್ಬಿಟ್ಟು ಇವಾಗ ಅವ್ರು ಹೇಳ್ತಿದ್ದಾರೆ, ನಿನ್ನ ಮಗ ಬಂದು ಮಕ್ಳಿಗೆ ಹೊಡೆದಿದ್ದಾರೆ. ಯಾವ ಮಕ್ಕಳಿಗೆ? ಆಂಜನಾಪುರ ಮಕ್ಕಳಂತೆ 10th ಎಕ್ಸಾಮ್ ಬರೀಕೋ. ನಮ್ಮ ರೀಸನ್ ನಮ್ಗೇನು ಹೇಳಿಲ್ಲ. ನಮಗೆ ಹೊಡೆದಿದ್ದಾರೆ. ಮಕ್ಳ ಗಲಾಟೆ ಆಯಿತು, ನಿಮ್ಮ ಮಗ ಹೊಡೆದಾನೆ ಅಷ್ಟೇ. ಹೊಡೆದವರಿಗೆ ತಲೆ ಏಟಾಗಿದೆ. 2 ಮಕ್ಕಳಿಗೆ. ಒಬ್ಬನ ಕೈ ನಾನು ನೋಡಿದ್ದು, 2 ತಲೆಗೆ ಏಟಾಗಿದೆ, ಒಬ್ಬನ ಕೈ. ಅದು ನಮಗೆ ಗೊತ್ತಿಲ್ಲ ಸರ್. ಇನ್ನು ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಸಹ ಸದ್ಯ ಬಂಧಿಸಿರುವ ವಿದ್ಯಾರ್ಥಿಗಳೇ ಹಲ್ಲೆ ಮಾಡಿರುವುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ವಂತೆ. ಹಲ್ಲೆ ಮಾಡಿದವರ ಗುರುತು ಪತ್ತೆ ಹಚ್ಚೋಕೆ ಸಾಧ್ಯವಾಗದ ಸಾರಕ್ಕಿ ಸ್ಟೂಡೆಂಟ್ಸ್ ಹಲ್ಲೆ ಮಾಡಿದವರು ರಾಗಿಗುಡ್ಡ ಶಾಲೆಯ ಯೂನಿಫಾರ್ಮ್ ಧರಿಸಿದ್ರು ಅಂತ ಹೇಳಿದ್ದಾರಂತೆ. ಆ ಆಧಾರದಲ್ಲಿ ಎಕ್ಸಾಮ್ ಬರೆದು ಬರ್ತಾ ಇದ್ದ ರಾಗಿಗುಡ್ಡ ಶಾಲೆಯ ವಿದ್ಯಾರ್ಥಿಗಳ ಪೈಕಿ 5ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂದು ಪೋಷಕರು ದೂರಿದ್ದಾರೆ. ಬುಧವಾರ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು ಅವತ್ತು ನೈಟೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಾಲ ಮಂದಿರಕ್ಕೂ ಕರೆದುಕೊಂಡು ಹೋಗಿ ಬಿಡಲಾಗಿತ್ತು. ಅಲ್ಲಿಂದಲೇ ಉಳಿದ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಬರೆದಿದ್ದಾರೆ ಎನ್ನಲಾಗಿದೆ. ಆದ್ರೆ ಪೋಷಕರು ಮಾತ್ರ ಪೊಲೀಸರು ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ, ಮಕ್ಕಳ ಕನಸಿಗೆ ಕೊಳ್ಳೆ ಇಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ರಾಗಿಗುಡ್ಡ ಶಾಲೆಯ ಮುಖ್ಯಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಣ್ಣ ವಿಚಾರಕ್ಕೆ ಏನೋ ಗಲಾಟೆಯಾಗಿದೆ, ಇಂಥ ಘಟನೆ ಆಗಬಾರ್ದಿತ್ತು ಎಂದಿದ್ದಾರೆ. ತುಂಬ ನೋವಾಯಿತು. ನಮಗೆ ಈ ಥರ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಅವರು ಯಾವ ಥರ ಯಾಕೆ ಹಿಂಗೆ ಮಾಡ್ಕೊಂಡಿರ್ತಾರೆ ನಮಗೆ, ನಮ್ಮೆಲ್ಲ ಟೀಚರ್ಸ್ಗೂ ನಮಗೆ ಒಂಥರ ಆಡಳಿತ ಮಂಡಳಿಯವ್ರಿಗೂ ಅಷ್ಟೇ ಒಂಥರ ನೋವಾಯಿತು. ಅವರು ಎಲ್ಲ ಬೇರೆಯವರು ಅವರು ಅಂತೆ ಸಾರಕ್ಕಿ ಸ್ಕೂಲವರೇ ಹೊಡೆಯಕ್ಕೆ ಬಂದರು ಅಂತ ನಮ್ಮ ಮಕ್ಕಳು ಅವ್ರು ಹೊಡೆಯಕ್ಕೆ ಬಂದರು. ಅದರಿಂದ ಹಿಂಗಾಗಿದೆ ಸರ್. ನಮಗೇನು ಗೊತ್ತಿಲ್ಲ. ಬ್ಯಾಗ್ ತೆಗೆ ವಿಚಾರದಲ್ಲಿ ಮತ್ತು ಊಟ ಕೊಟ್ಟಿದ್ರು ಅವತ್ತು. ಊಟ ಮಾಡುವಾಗ ಮತ್ತೆ ಗಲಾಟೆ ಆಗಿದೆ ಅಲ್ಲಿ ಬ್ಯಾಗ್ ತಗೊಳ್ಳೋ ವಿಚಾರದಲ್ಲಿ ಅಂತ ನಾವೆಲ್ಲ ಪೇಪರ್ ನೋಡಿರೋದು. ಮತ್ತು ಎಕ್ಸಾಮ್ ಬಂದಲ್ಲಿ ಊಟ ಬಂತಲ್ಲ, ಊಟ ಮಾಡೋ ಸಮಯದಲ್ಲಿ ಮತ್ತು ಹೊರಗಡೆನೂ ಆಗಿದೆ ಅಂತ ಬರ್ತಾ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಶಾಲಾ ಮಕ್ಕಳ ನಡುವೆ ಗಲಾಟೆಯಾಗಿದೆ. ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ಪೊಲೀಸರು ಪೋಷಕರನ್ನ ಕರೆದು ಎಚ್ಚರಿಕೆ ಕೊಟ್ಟು ಬಿಟ್ಟು ಬಿಡಬಹುದಿತ್ತೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕಡೆಯಿಂದ ನೋಡಿದ್ರೆ ಇದು ಸಾಧ್ಯನೋ ಗೊತ್ತಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಹಾಗೂ ಅವರ ನಡೆ ಬಗ್ಗೆ ಅನುಮಾನ ವ್ಯಕ್ತವಾಗ್ತಿದೆ. ಹಲ್ಲೆ ಮಾಡಿದ್ದಾರೆ ಅಂತ ಬಂಧಿಸಿ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದ ಮೇಲೆ ಪೋಷಕರನ್ನ ಸ್ಟೇಷನ್ ಕರೆಸಲಾಗಿದೆ. ಆಗ ಘಟನೆ ಬಗ್ಗೆ ಪೋಷಕರಿಗೆ ಪೂರ್ಣ ಪ್ರಮಾಣದ ಮಾಹಿತಿ ನೀಡಿ ಎಫ್ಐಆರ್ ದಾಖಲಿಸಿರುವ ಬಗ್ಗೆ ಮೊದಲೇ ಹೇಳಬೇಕಿತ್ತು. ಆದ್ರೆ ಈ ವಿಷಯದಲ್ಲೂ ಪೊಲೀಸರು ಸರಿಯಾಗಿ ನಡೆದುಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಎನಿವೆ, ಸದ್ಯ ಬಾಲ ಮಂದಿರದಲ್ಲಿದ್ದ ವಿದ್ಯಾರ್ಥಿಗಳ ಬಿಡುಗಡೆಯಾಗಿದೆ. ಆದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಪೊಲೀಸರು ನಡೆದುಕೊಂಡಿದ್ದ ರೀತಿ ಮಾತ್ರ ಸರಿಯಿಲ್ಲ.